ಮನೆ ಮುಖ್ಯಮಂತ್ರಿಗಳು 3-4 ದಿನ ಹಿಂದೆ ಒಂದು DC ಮೀಟಿಂಗಲ್ಲಿ ಪರ್ಟಿಕ್ಯುಲರ್ಲಿ ಹೇಳಿದ್ದಾರೆ ಮಶಾಲ ಮತ್ತು ಪರ್ವತಾನ ಇದರಿಂದ ಸ್ವಲ್ಪ ಕೊಡಬೇಕಂತ. ಹೀಗಾಗಿ ಅರ್ಜಿಗಳು 34 ಅರ್ಜಿ ನೆನ್ನೆ ಬಂದು ಕೊಟ್ಟಿರೋದು. ಅದು ಎಷ್ಟು ಅರ್ಜಿಗಳು ಬಂದಿದೆ ತಮ್ಮ ಮಾಹಿತಿ ನೆನ್ನೆ ನಮ್ಗೆ ಕೊಟ್ಟಿರೋದ್ರಲ್ಲಿ 34 ಜನ ನಾವು ಪ್ರಪೋಸಲ್ ಕೊಟ್ಟು ಒಂದು 3-4 ವರ್ಷ ಆಗಿದೆ ಸರ್. ಇದುವರೆಗೂ ನಮ್ಗೆ ಜಾಗ ಕೊಟ್ಟಿಲ್ಲ ಅಂತ. ಅದಕ್ಕೆ ಕಾರಣಗಳು ನೀವು ಮತ್ತೆ ನೋಡಿ ಎಷ್ಟು ಅರ್ಜಿ ಈಗ ನಂತ ಬಂದಿರೋದು ಮಾಹಿತಿ ಬಂದ್ರೆ ಅಲ್ಲಿ ಕೊಟ್ಟಿರೋದು 34 ಅಂತಾರೆ. ನಿಮ್ಮಲ್ಲಿ ಜಾಸ್ತಿ ಬಂದಿರೋದು ಎಷ್ಟು ಅರ್ಜಿಗಳು ಬಂದಿದೆ? ಈಗ 34 ಚೆಕ್ ಮಾಡಿ ಸಂಬಂಧ ಇಲ್ಲ. ಅವರು ನೀವು ಮಾಡ್ಬೇಕು ಸರ್. ನೆಕ್ಸ್ಟ್ 1 ಮಂತ್ ಇವೆಲ್ಲ ಕ್ಲಿಯರ್ ಆಗ್ತದೆ. ದಯಮಾಡಿ ಕ್ಲಿಯರ್ ಹುಮ್ನಾಬಾದ್, ಬಸವ ಕಲ್ಯಾಣ, ಕಾಲ್ಕಿ ಅವರ ಸೇರಿ ಟೋಟಲ್ 1329 ಆಗಿದೆ ಸರ್. ಅಪ್ಡೇಟ್ ಬರೇ 129 ಆಗಿದೆ. ಬರೇ 129 ಬ್ಯಾಲೆನ್ಸ್ 1200. ಏನಿಗೊಬ್ಬ ಹೇಳಿ ನೀವು ಹೇಳಿ DC ಸಾಹೇಬ್ ಹೇಳಿ ಬೇರೆ ಅಧಿಕಾರಿಗಳು ಹೇಳಿ ತಹಸೀಲ್ದಾರನ್ನೆಲ್ಲ ಹೇಳಿ ಏನಿಗೊಬ್ಬ ಇಷ್ಟು ಒಂದು ಏನು ಪ್ರೊಸೆಸ್ ಇದೇ ಇಲ್ಲ ತಹಸೀಲ್ದಾರ್ 95 ಬ್ಯಾಲೆನ್ಸ್ ಏನು ಓನ್ಲಿ 14%. ಬೀದರ್ ಏನು ಸರ್ ಈಗಾಗಲೇ 69 ಈಗಾಗಲೇ ಕಾಲಮ್ ನಂಬರ್ 9ರಲ್ಲಿ ನಮೂದಾಗಿದೆ ಸರ್. ಈಗ 395 ಕಾಲಮ್ ನಂಬರ್ 11ರಲ್ಲಿ ನಮೂದು ಮಾಡಲಿಕ್ಕೆ ಈಗಾಗಲೇ ತಕರಾರು ಇಲ್ಲ. 10 ದಿನ ಇಂದ 80 ರಿಪೀಟ್ ಈಗ 390 ಅಂದರೆ ಓನ್ಲಿ 14% ಆಗಿದೆ. 14.87 ಕಾಲಮ್ ನಂಬರ್ 11ರಲ್ಲಿ ನಮೂದಾಗಿದೆ ಸರ್. ಕಾಲಮ್ ನಂಬರ್ 11 ಸರ್. ಕಾಲಮ್ ನಂಬರ್ 11 ಹಕ್ಕು ಮತ್ತು ಋಣಗಳು ಅಂತ ಇರ್ತದೆ ಸರ್. ಅದರಲ್ಲಿ ಎಂಟ್ರಿ ಮಾಡಿವಿ ಸರ್ ಈಗಾಗಲೇ. ಸೊ ದರ್ ವಿಲ್ ಬಿ ನೋ ಟ್ರಾನ್ಸಾಕ್ಷನ್ ಸರ್. ಅದರಲ್ಲಿ ನಾವು ಕಾಲಮ್ ನಂಬರ್ 9ದಲ್ಲಿ ನಾವು ಸೇರಿಸಿದ ಕೂಡ ಏನು ಮಾಡ್ತಾರೆ ಸರ್ ಅವರು ಹೈಕೋರ್ಟ್ ಹೋಗಿ ಸ್ಟೇ ತರತ್ತಾರೆ ಸರ್. ಇಲ್ಲ ನಾವು ನೋಟಿಸ್ ಕೊಡಲಾರ್ದ ನಮ್ಮ ಹೆಸರು ತೆಗೆದ್ರಿ ಅಂತೇಳಿ. ಸೊ ವಿ ಹ್ಯಾವ್ ಟು ಇಶ್ಯೂ ದಮ್ ಎ ಕ್ರಿಮಿನಲ್ ನೋಟಿಸ್ ಆ್ಯಂಡ್ ದೆನ್ ಪ್ರೊಸೀಜರ್ ಏನಿಗೆ ಮಾಡಿಲ್ಲ ಅಂತ ನಾನು ಕೇಳೋದು. DC ಸಾಹೇಬ್ ಹೇಳಿದ್ರೆ ಪ್ರೊಸೀಜರ್ ಮಾಡಬೇಕು. ಎಷ್ಟು ದಿನ ಮಾಡ್ತೀರಾ? ಏನು 1 ತಿಂಗಳಲ್ಲಿ ನೀವು ಇಷ್ಟು ವರ್ಷದಿಂದ ಮಾಡಿಲ್ಲ ಅಂದ್ರೆ 1 ತಿಂಗಳಲ್ಲಿ ಮಾಡೋಕ್ಕೆ ಸಾಧ್ಯನಾ? ಇದು 2015-16ದಲ್ಲಿ ಸರ್. ಎಲ್ಲ 1974 ನೋಟಿಫಿಕೇಶನ್, 1976 ನೋಟಿಫಿಕೇಶನ್ ಮೇಲೆ ವಕ್ಫ್ ಅಂತೇಳಿ ಎಲ್ಲ ಕಡೆ ಮಾಡಿದ್ವಿ ಸರ್. ಸೊ ಅವ್ರು ಎಲ್ಲರೂ ಹೈಕೋರ್ಟ್ ಹೋದಾಗ ಇಲ್ಲ ನೀವು ನೋಟಿಸ್ ಕೊಡಲಾರ್ದನ್ನ ಮಾಡಿದ್ರಿ, ನೀವು ನೋಟಿಸ್ ಕೊಟ್ಟು ಮಾಡಬೇಕು. ಮತ್ತೆ ಇಷ್ಟು ದಿನ ಮಾಡಿ ಏನಕ್ಕೆ ಮಾಡಿಲ್ಲ ಅಂತ ನಾನು ಕೇಳಿದೆ. ನಾನು ಸಾಹೇಬ್ರು ಹೇಳಿದಾಗ ನೋಟಿಸ್ ಕೊಟ್ಟು ಮಾಡಬೇಕು. ನೋಟಿಸ್ ಕೊಡ್ಬೇಕು ತಾನೆ ನೀವು? ಎಷ್ಟು ದಿನ ನೋಟಿಸ್ ಕೊಡ್ಬೇಕು ಅವ್ರಿಗೆ? ಹಾಂ ಮಾಡಿ ಎಷ್ಟು ದಿನ ಮಾಡ್ತೀರಾ ನೀವು? ನೀವು ಎಷ್ಟು ದಿನ ತಹಸೀಲ್ದಾರ್ ಆಗಿಲ್ಲಿ? ಇದು ನೋಡಿ 1 ತಿಂಗಳ ಅಂತ ಹೇಳಿದ್ರೆ 1 ತಿಂಗಳಲ್ಲಿ ಆಗಬೇಕು. ಇದು ಫ್ಲಾಗ್ ಆಫ್ ಆಗ್ಬೇಕು. ಹಂಗೆ ಟೋಟಲ್ 69 ನೋಡಿ ಬರೇ 2 ಅಪ್ಡೇಟ್ ಆಗಿರೋದು. ಎರಡು 1 ತಿಂಗಳಲ್ಲಿ ಆಗಬೇಕು. ಆಮೇಲೆ ಹುಮ್ನಾಬಾದ್ ತಹಸೀಲ್ದಾರ್ ನಮ್ಮ ಹತ್ರ ಹುಮ್ನಾಬಾದ್ ಮತ್ತು ಚುರುಗುಪ್ಪ ಸೇರ್ಕೊಂಡಿದೆ ಸರ್ ಎಲ್ಲ ಡಾಕ್ಯುಮೆಂಟ್ಸ್. ಸೊ ಹೀಗಾಗಿ ನಾವು ಫ್ಲಾಗಿಂಗ್ ಪ್ರೊಸೆಸ್ ಆಲ್ರೆಡಿ ಫ್ಲಾಗಿಂಗ್ ನಮ್ಮ ಟೋಟಲ್ ನೋಡಿ 348 ಬಿಂದು 3 ಅಪ್ಡೇಟ್ ಆಗಿದೆ. ಎಸ್ ಸರ್, ಹುಮ್ನಾಬಾದ್ ಚುರುಗುಪ್ಪ ಕಂಪೈಲ್ ಆಗಿದೆ ಸರ್. ನಾವು ಫ್ಲಾಗಿಂಗ್ ಪ್ರೊಸೆಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿ ಸರ್. ಈಗ 7 ಡೇಸ್ ನೋಟಿಸ್ ಪೀರಿಯಡ್ ಕೊಟ್ಟಿದಾಗ ಉಳಿದಿದ್ದು 7 ಡೇಸ್ ಒಳಗೆ ರಿಮೈನಿಂಗ್ ಯಾವ್ದಿದೆ ಸರ್ ಅದನ್ನು ಕೂಡ ಫ್ಲಾಗಿಂಗ್ ಮಾಡ್ತೀವಿ ಸರ್. ನೋಡಮ್ಮ, ಫ್ಲಾಗ್ ಆಫ್ 0 ಒಂದು ಆಗಿಲ್ಲ. ಹುಮ್ನಾಬಾದ್ 13 ಹಂಗೆ ಪೆಂಡಿಂಗ್ ಇದೆ. ಎಸ್ ಸರ್, ಫ್ಲಾಗಿಂಗ್ ಮಾಡಿಸ್ತೀವಿ ಸರ್. ನಾವು ಹುಮ್ನಾಬಾದ್ ಚುರುಗುಪ್ಪ ಬೈಫರ್ಕೇಟ್ ಮಾಡ್ತೀವಿ ಸರ್ ಡಾಕ್ಯುಮೆಂಟ್ಸ್. ಎಷ್ಟು ದಿನ ಮಾಡ್ತೀರಾ ಸರ್? 15 ಡೇಸ್ ಬೇಕು ಸರ್. ಎಷ್ಟು ದಿನ ತಹಸೀಲ್ದಾರ್ ಕೆಲಸ ಮಾಡ್ತೀರಾ ಸರ್? ನಾನು 1 ವರ್ಷ ಮೇಲೆ ಆಗಿದೆ. ಮತ್ತೆ 1 ವರ್ಷ ಇಟ್ಕೊಂಡು ಮತ್ತೆ ದಿನ ಏನು ಮಾಡ್ತಾ ಇದ್ದೀವಿ ನೀವು? ಪ್ರಕರಣ ಇತ್ತು ಸರ್, ಅದು ರಿಸಾಲ್ವ್ ಮಾಡಿ ಸರ್. ಮ್ಯಾಕ್ಸಿಮಮ್ ನಮ್ಮ ಹತ್ರ ಕಂಟೆಂಪ್ಟ್ ಕೇಸಸ್ ಹೆಚ್ಚಾಗಿದೆ ಸರ್ ಹುಮ್ನಾಬಾದ್ ಒಳಗೆ. ವಕ್ಫಿನ ಮ್ಯಾಕ್ಸಿಮಮ್ ಕಂಟೆಂಪ್ಟ್ ಕೇಸಸ್ ನಾವು ಸಾಲ್ವ್ ಮಾಡಿವಿ ಸರ್. ಮತ್ತು ಸಾಕಷ್ಟು ಡಿಸ್ಟ್ರಿಕ್ಟ್ ಕೋರ್ಟ್ ಒಳಗೂ ಕೂಡ ನಡೀತಾ ಇದೆ ಸರ್. ಸೊ ಹೀಗಾಗಿ ಫ್ಲಾಗಿಂಗ್ ಕೂಡ ನಾವು ಮಾಡಿವಿ ಸರ್. ಬಟ್ ಸರ್ ಬೀದರ್ದು ಅಷ್ಟೇ ಇದೆ ಸರ್. 90 ಎಲ್ಲ ಬೀದರ್, ಹುಮ್ನಾಬಾದ್, ಅಪ್ಡೇಟ್ ಸರ್ 546ರಲ್ಲಿ 440 ಸಪ್ರೇಟ್ ಈಗ ಬೀದರ್ ಹೇಳಿ. ಬೀದರ್ದು 299 ಕಂಪ್ಲೀಟ್ ಆಗಿದೆ ಸರ್. 90 ಉಳಿದಿದೆ ಸರ್. ಅದರಲ್ಲಿ ನಿನ್ನೆ 75 ಮಾಡಿದ್ದಾರೆ ಸರ್. 75 ನಿನ್ನೆ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ. ಅದನ್ನ 2-3 ಡೇಸ್ ಅಲ್ಲಿ ಮುಗಿಸ್ತೀವಿ ಸರ್. ಒಂದು ವಾರದಲ್ಲಿ ಮುಗಿಸಿ. ಓಕೆ ಸರ್. ಒಂದು ವಾರದಲ್ಲಿ. ಹುಮ್ನಾಬಾದ್ 58 ಇದೆ ಸರ್. ಅದರಲ್ಲಿ 8 ಅಷ್ಟೇ ಬ್ಯಾಲೆನ್ಸ್ ಇದೆ ಸರ್. ಅದನ್ನ ಒಂದು ವಾರದಲ್ಲಿ ಮುಗಿಸ್ತೀವಿ ಸರ್.
ಹುಮ್ನಾಬಾದ್ 66 ಇದೆ ಟೋಟಲ್, 58 ಅಪ್ಡೇಟ್ ಮಾಡಿದ್ರೆ ಸರ್ 8 ಮಾತ್ರ ಉಳಿದಿದೆ. ಎಷ್ಟು ಫ್ಲಾಗ್ ಆಫ್ ಬ್ಯಾಲೆನ್ಸ್ 290 ಹಾಂ ಸರ್ 290 ಹಾಂ ಸರ್ ಅಪ್ಡೇಟ್ ಒಂದು ಆಗಿಲ್ಲ, ಹೌದು. ಎಲ್ಲ ಬ್ಯಾಲೆನ್ಸ್ ಇದೆ. ಹಾಂ. ಅದಕ್ಕೆ ಒಂದು ಮಾಡಿಲ್ಲಲ್ಲ ಫ್ಲಾಗ್ ಆಫ್. ಲಾಗ್ ಆಫ್ ಮಾಡಿದ್ರೆ ಅದು ಉಪಯೋಗ. ಬಹುಶಃ ಹೊಸ ಆಪ್ಷನ್ ಗೊತ್ತಿಲ್ಲ ಅಂತ ಕಾಣ್ತದೆ ಸರ್. ನಮ್ದು ಪ್ರೋಗ್ರಾಮರ್ಗೆ ಅಲ್ಲಿ ಕಳಿಸಿ ನಾವು ಟ್ರೈನ್ ಮಾಡ್ತೀವಿ. ಇದು 15 ಡೇಸ್ ಅಲ್ಲಿ ಆಗ್ಬೇಕಿತ್ತು ನನಗೆ. ಆಯ್ತು. ಇದ್ರದ್ದು ಈಗ ಬಸವ ಕಲ್ಯಾಣ ಟೋಟಲ್ 128, ಹ್ಮ್. ಅಪ್ಡೇಟ್ 123 ಆಗಿದೆ. ಒಳ್ಳೆ ಪ್ರೊಸೆಸ್. 5 ಐದು ಬ್ಯಾಲೆನ್ಸ್ ಮಾತ್ರ ಉಳಿದಿದೆ ಇದೆ. ಸರ್ ಅದನ್ನು ಮುಗಿಸ್ತೀವಿ. ಹಾಂ, ಆಮೇಲೆ ಅದೇ ಥರ ಫ್ಲಾಗ್ ಆಫ್ದು ಫ್ಲಾಗ್ ಆಫ್ ಆಗಿಲ್ಲ ಸರ್ 123 ಅಪ್ಡೇಟ್ 0 ಬ್ಯಾಲೆನ್ಸ್ ಬ್ಯಾಲೆನ್ಸ್ 123 ಇದೆ ಸರ್ 123 ಇದೆ. ಹಾಂ ಸರ್ ಮಾಡಿಸ್ತೀವಿ ಸರ್ ಅದು ಮಾಡಿ. ಹಾಂ ಆಮೇಲೆ ಬಾಲ್ಕಿದಲ್ಲಿ ಅದನ್ನು ಒಂದು 15 ದಿನದೊಳಗೆ ಎಲ್ಲ 15 ಡೇಸ್ ಎಲ್ಲ 15 ಡೇಸ್. ಬಾಲ್ಕಿ 38 35 ಕಂಪ್ಲೀಟ್ ಮಾಡಿದ್ವಿ ಸರ್. ಈ ಮಾತ್ರ ಬ್ಯಾಲೆನ್ಸ್ ಇದೆ ಸರ್. ಆಮೇಲೆ ನೋಡಿ ಇಲ್ಲೂ ಫ್ಲಾಗ್ ಆಫ್ ಫ್ಲಾಗ್ ಆಫ್ ಆಗಿಲ್ಲ ಸರ್ ಅಲ್ಲಿ. ಇಲ್ಲೂ 0 ಆಗಿದೆ. ಹಾಂ ಸರ್ ಬರೇ ಇದರಲ್ಲಿ ಹುಮ್ನಾಬಾದ್ ಮಾತ್ರ ಆಗಿದೆ, 41 ಆಗಿದೆ, ಹಾಂ, ಸರ್. 70% ಆಗಿದೆ. ಅವರಾಗಿದೆ ಸರ್. ಹಾಂ, ಅವರದ್ದು 15ಕ್ಕೂ 15 ಆಗಿದೆ. ಆಗಿದೆ ಸರ್, ಕ್ಲಿಯರ್ ಆಗಿದೆ ಸರ್. ಹಾಂ. ಇದು ಎಷ್ಟು ದಿನದಲ್ಲಿ ಮಾಡ್ತೀರಾ? 15 ಡೇಸ್ ಫ್ಲಾಗ್ ಆಫ್ ಎಲ್ಲ ಮಾಡ್ತೀವಿ. ಇಷ್ಟು ಸರ್. ಇಲ್ಲ, 3-4 ವರ್ಷ ಆಗಿದೆ. ಇದು 25 ಲಿಸ್ಟ್ ಇದೆ ಸರ್. 25 ಆಗಿದೆ. ಇಲ್ಲಿ ಈಗ ಪ್ರೊಸೆಸ್ನಲ್ಲಿ ಅದ ಸರ್. ಹಾಂ, ಎಷ್ಟು ಪ್ರೊಸೆಸ್ ಇದೆ? ಸರ್ ಒಂದು ತಿಂಗಳಿಗೆ ಕೊಟ್ಟು ಸರ್. ಒಂದು ತಿಂಗಳು. ಹಾಂ, right. ನೋಟ್ ಮಾಡ್ಕೊಂಡ್ರಿ ಯಾರಿಗೂ ಇಲ್ಲ ನೀವು? ಇದು ಏನೇನು ಪ್ರಪೋಸಲ್ ಇದೆ? 25 ಇದೆ ಅಂತ ಜಬರ್ಸರ್ 25 ಯೂಟವ 8 ಮಾಡಿದ್ದಾರೆ. 25 ಜಬರ್ಸರ್ ಜನ ಒಂದು ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದು ನೋಟ್ ಮಾಡಿ. ಆಮೇಲೆ ಖಾತಾಗಳು ಇಲ್ಲಿದೆ ಸರ್ ಸರ್ ಅಸಿಸ್ಟೆಂಟ್ ಕಮಿಷನರ್ ಆಫೀಸಿಂದ ಇದರಲ್ಲಿ ಖಾತಾ ಮಾಡಿದ್ದಾರೆ, ಬಟ್ ರೆಕಾರ್ಡ್ ಅಲ್ಲಿ ಅಪ್ಡೇಟ್ ಆಗಿದೆ ಸರ್. ಇದು 67 ಖಾತಾ ಮಾಡಿ 67 ಖಾತಾಗಳು ಮನೆ ಕೊಟ್ಟಿದ್ದಾರೆ. ಅದು ಅಪ್ಡೇಟ್ ಆಗಿಲ್ಲ ಅಂತ ಗಂಭೀರ ಕೊಡಬೇಕಂತ ಅದು ವರ್ಕ್ ಅಂತೇಳಿ ನಾವು ಮಾರ್ಕ್ ಮಾಡಿದರೆ ಸಪ್ರೇಟ್ ಆಪ್ಷನ್ಗೆ ಟ್ರಾನ್ಸಾಕ್ಷನ್ ಆಗೋದಿಲ್ಲ ಸರ್. ಅದ್ರ ಮೇಲೆ ಈಗ ಎಲ್ಲ ಫ್ಲಾಗಿಂಗ್ ಮಾಡಿ ಸರ್, ರೇಟ್ ಫ್ಲಾಗ್ ಮಾಡ್ತೀವಿ ಹಾಂ ಸರ್. ಸರ್. ಫ್ಲಾಗಿಂಗ್ ಮಾಡಿ ಸರ್. ಇದು ಮಾಡಿಲ್ಲ ಅಂತೇಳಿ ಇದರಲ್ಲಿ ಬಂದಿದೆ ಸರ್. ಇದೆಲ್ಲ ಆಗಿದೆ ಸರ್. ನಿನ್ನೆ ಮೊನ್ನೆ ಇದು ಯಾವಾಗ ಮಾಡ್ತೀರಾ? ಇದು ಆಗಿದೆ ಸರ್. ಆಗಿದೆ ಸರ್. ಆಗಿದೆ. ಇದು ಮಾಡಬೇಕಂತ ಸರ್ ಫ್ಲಾಗ್ ಅಪ್ ಆಗಿಲ್ಲ ಸರ್ ಅದು. ಫ್ಲಾಗ್ ಇಲ್ಲ ಇದು and AC ಇದೆ. एसी सर का कम हो गया है प्रोसीजर के लिए 24 आवर्स होना सर वो आज शाम तक हो जाएगा। ಯಾವಾಗ ಮಾಡ್ತೀರಾ? आज शाम सर आज शाम तक हो जाएगा ಇವಾಗ ಇದೆಲ್ಲ ಆಗ್ಬಿಟ್ಟಿದೆ. सर तहसीलदार सर का आज शाम ಸ್ವಲ್ಪ ಒಂದು तक ಸೂಚನೆ ಕೊಟ್ಟಿದ್ದು ಮಾಡಿ ಸರ್. ಸಬ್ಮಿಷನ್ ಸರ್. ಇದು AC ಅವರು ಆನ್ಲೈನ್ದಲ್ಲಿ ತಮಗೆ ಕೊಟ್ಟ ಕೂಡಲೇ 24 ಅವರ್ಸಲ್ಲಿ ಆಟೋಮೆಟಿಕ್ ಅದು ಆಗ್ಬಿಡ್ತದೆ ಸರ್. ಬೈ ಟುಡೇ ಈವ್ನಿಂಗ್ ಇಟ್ ವಿಲ್ ಬಿ ಡನ್ ಸರ್. ಓಕೆ ಸರ್. ಅಲ್ಲಿ ಇನ್ನೊಂದು CMC ಅಲ್ಲಿ 75 ಖಾತಾಸ್ ನಿನ್ನೆ ಏನೋ ಮಾಡಿದ್ದೀರಂತ ತಮ್ಮ ಲೀಸ್ಟ್ ಬಂದಿದೆ. ನಿನ್ನೆ ಸಂಜೆ ಮಾಡಿದ್ದೀರಂತ ಸರ್ CMC ಅಲ್ಲಿ. CMC 90 ಬ್ಯಾಲೆನ್ಸ್ ಇದೆ ಸರ್. 90 ಅಲ್ಲಿ 75 ಏನೋ ಆಗಿದೆ ಅಂತ ಸರ್. ಪೇಜ್ ನಂಬರ್ 5. ಇಲ್ಲ ಬರೀ ಒಂದು ಕೆಲಸ ಮಾಡ್ತಾ ಗ್ರಾಮ ಪಂಚಾಯತಿಂದ ಒಂದು ಪೇಜ್ ನಂಬರ್ 4 ತಗೊಳ್ಳಿ. ಪೇಜ್ ನಂಬರ್ ಪೇಜ್ ನಂಬರ್ 4 ಗ್ರಾಮ ಪಂಚಾಯತ್ ಯಾರಪ್ಪ ಗ್ರಾಮ ಪಂಚಾಯತ್? CO ಸರ್. ಈಗ ನಿಮ್ಮಲ್ಲಿ ಏನಾಗಿದೆ, ಟೋಟಲ್ ಇರೋದು 1947. ಅದರಲ್ಲಿ 1571 ಅಪ್ಡೇಟ್ ಆಗಿದೆ. ರಿಮೈನಿಂಗ್ ಬ್ಯಾಲೆನ್ಸು 356 ಬ್ಯಾಲೆನ್ಸ್ ಇದೆ. ಸರ್ 81% ಮಾಡಿದ್ದಾರೆ ಸರ್. ಮಾಡಿದ್ದಾರೆ 81.72% ಮಾಡಿದ್ದಾರೆ. 354 ಉಳ್ಕೊಂಡಿದೆ ಸರ್. ಯೂಸ್ಗಳಿಗೂ ಕೂಡ ನಾವು ಇವತ್ತು ಕರ್ತಿದ್ದೀವಿ ಸರ್. ಅದೇ ಸರ್ ಇವಾಗ ಇದು ನಾವು ಒಂದು ವಾರ ಮುಗಿಸ್ತೀವಿ ಸರ್. ಇವಾಗ 1 ವೀಕ್ ವಿದಿನ್ 1 ವೀಕ್ ನೋಟ್ ಮಾಡ್ಕೊಳ್ರಿ. ಜಸ್ಟ್ ಒಂದು ಅಪ್ಡೇಟ್ ಸರ್. ಈ ಸ್ವಲ್ಪ ಅಪ್ಡೇಟ್ ಮಾಡಿ ಒಂದು ತಾಸಿಗೆ ಅಂತ ಅಪ್ಡೇಟ್ ಮಾಡ್ತೀವಿ ಸರ್. ಅದು ಏನೋ ಫ್ಲಾಗ್ ಆಫ್ ಆಗಬೇಕಂತೆ. ಟೋಟಲ್ 1599 ಅಪ್ಡೇಟ್ 522 ಆಗಿದೆ. ಬ್ಯಾಲೆನ್ಸ್ 1069 ಇದೆ. ಎಸ್ ಸರ್. ಬ್ಯಾಕ್ ಆಫ್ ಸರ್ ನಮ್ಮ ರೆವೆನ್ಯೂ ಬ್ಯಾಕ್ ಆಫ್ ಕನ್ಸೆಪ್ಟ್ ಈ ಸ್ವತ್ತಲ್ಲಿಲ್ಲ ಸರ್. ನಾವಲ್ಲಿ ಸರ್ಕಾರಿ ಆಸ್ತಿ ಅಂತ ಸೆಲೆಕ್ಟ್ ಮಾಡ್ತೀವಿ. ಸರ್ಕಾರಿ ಪ್ರಾಪರ್ಟಿ ಅಂತ ಸೆಲೆಕ್ಟ್ ಮಾಡಿದ್ರೆ ಅದು ಪರಬಾರಿ ಮಾಡೋಕ್ಕೆ ಅವಕಾಶ ಇರುತ್ತೆ ಸರ್. ಸೊ ದ್ಯಾಟ್ ವಿಲ್ ಡೂ ಸರ್. 1 ವೀಕ್ ಬಿಕಾಸ್ ಒನ್ ವೀಕ್ ಬೇಡ, 15 ಡೇಸ್ ಅಂತ ಮಾಡಿ. 15 ಡೇಸ್ 1 ವೀಕ್ ಅಂದ್ರೆ ಸಾಧ್ಯ ಇಲ್ಲ. 15 ಡೇಸ್ ಅಂತ ಮಾಡಿ. ಸರ್ ಒಂದು ಹೇಳೋದೇನಿದೆ ಸರ್, ಈಗ ನಮ್ಮಲ್ಲಿ ಭೂಮಿ ಸಾಫ್ಟ್ವೇರಲ್ಲಿ ಆಪ್ಷನ್ ಇದೆ ಸರ್. ನಾವು ಫ್ಲಾಗ್ ಮಾಡ್ತೀವಿ ಸರ್. ರೇಟ್ ಕಲರ್ ಬರ್ತದೆ. ಸಪ್ರೇಟ್ ಆಪ್ಷನ್ ಟ್ರಾನ್ಸಾಕ್ಷನ್ ಆಗೋದಿಲ್ಲ ಸರ್ ಸರ್ವೆ ನಂಬರ್ ಮೇಲೆ. ಇವ್ರದ್ದು NIC ಸಾಫ್ಟ್ವೇರ್ ಇದೆ ಸರ್. ಇವರಲ್ಲಿ ಫ್ಲಾಗ್ ಮಾಡೋಕ್ಕೆ ಆಪ್ಷನ್ ಇಲ್ಲ. ಬಟ್ ಅದನ್ನ ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ತಾರೆ ಸರ್. ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅದನ್ನು ಟ್ರಾನ್ಸಾಕ್ಷನ್ ಆಗಲ್ಲ ಸರ್. ಯಾರು ಮಾರಕ್ಕೆ ಆಗೋಲ್ಲ ಸರ್. ಸೊ ಗೌರ್ಮೆಂಟ್ ಅಂತ ಮಾರ್ಕ್ ಮಾಡ್ತಾರೆ ಸರ್. ಗೌರ್ಮೆಂಟ್ ಅಂತ ಆಮೇಲೆ ಬೇರೆಯವರು ಮತ್ತು ಗೌರ್ಮೆಂಟ್ ಕೊಡಿ ಅಂತ ಆಮೇಲೆ ಅದು ಇವರು NIC ಸಾಫ್ಟ್ವೇರ್ದಲ್ಲಿ ಸ್ವಲ್ಪ ತಮ್ಮ ಕಡೆಯಿಂದ ಒಂದು ಡೈರೆಕ್ಷನ್ ಹೋದ್ರೆ ಸರ್. RDPI ಅದು ಕೊಡ್ತೀನಿ ನಾನು.
ನಾನು ಕೊಡ್ಸಿದ್ದಾರೆ ಆಡಿಟರ್ ಒಂದು ಲೆಟರ್ ಓದಿದ್ರೆ ನೋಟ್ ಮಾಡ್ಕೊಡ್ತೀನಿ. ಈ ಸ್ವಲ್ಪ ನಿಮಗೆ ಅಪ್ಡೇಟ್ वो फ्लैगिंग वैसा भूमि में है ना वैसा मार्केट इस वक्त एप्लिकेशन दल्लीನು ಫ್ಲಾಗಿಂಗ್ ಮಾಡ್ತಾರೆ ಬೆಸ್ಟ್ ಅಲ್ಲ ಅಲ್ಲಿ ನೀವು ಗೌರ್ಮೆಂಟ್ ಅಂತ ಬರೆದ್ಬಿಟ್ರೆ ಒಂದು ಎಕರೆ 2 ಗುಂಟೆ 6 ಕಿಲೋಮೀಟರ್ ಸರ್ ಒಂದು 12 ಗುಂಟೆ KSRTC ಅವರು ಅಂತಿದೆ ಸರ್ ಅವೆರಡು ಡಿಪಾರ್ಟ್ಮೆಂಟ್ ಜೊತೆ ಮಾತಾಡೋಣ ಸರ್ ಲೆಟರ್ ಕೊಟ್ಟಿದ್ದಾರೆ. ಕಂಪೌಂಡ್ ಕಳಿಸಿದ್ರೆ ನಾನು ಎಂಪ್ಲಾಯ್ಮೆಂಟ್ ಏನಿದೆ ಸರ್ ಇದೆ ಸರ್ ಅದು ವೇಕೆಂಟ್ ಇದೆ KSRTC ಒಂದು 12 ಗುಂಟೆ ಅವ್ರ ಕಬ್ಬಿದ್ದಾರೆ ಬಟ್ ಗೌರ್ಮೆಂಟ್ ಏಜೆನ್ಸಿ ಅಂತ ಇದೆ ಸರ್ ಸರ್ ಇದೊಂದಿಲ್ಲ ನೋಡಿ ಸರ್. ಎಸ್ ಮಾಡಿ ಆಮೇಲೆ ಅಂತ ಒಂದು ಆಪ್ಷನ್ ಕೊಟ್ಟರೆ ಸಿಂಗಲ್ ಆಗಲಿ Yes, sir. ಬ್ರಾಕೆಟ್ನಾಗ ಆಗಲಿ ಅಂತ ಕೊಡಬೇಕು ಸ್ವಲ್ಪ ಚೇಂಜ್ ಮಾಡಬೇಕು ನಾವೇನು ನೀವು ಒಳ್ಳೆ ಇದರಿಂದ ಮಾಡ್ಬಿಡ್ತೀರಿ ನಾಳೆ ಬರುವಂತ ಕಾಲದಲ್ಲಿ ಅದು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಸರ್ ಆಲ್ರೆಡಿ ಒಫ್ ಪ್ರಾಪರ್ಟಿ ಅಂತ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಸರ್. ಅದನ್ನೇ ಮಾಡಿ ಬ್ರಾಕೆಟ್ ಬೇಡ ನಮಗೆ ಒಫ್ ಪ್ರಾಪರ್ಟಿ ಅಂತ ಮಾಡಿ ಅಷ್ಟೇ. ಸರ್ ಈಗ ರೆಕಾರ್ಡ್ ನಲ್ಲಿ ಒಪ್ ಅಂತಿದೆ ಅದನ್ನ ಪರಬಾರೆ ಮಾಡ್ಲಾರ್ದಂಗ ಸಾಫ್ಟ್ವೇರ್ ಅದು ಸರ್ ಮಾಡಿ ಸರ್. ಅದಕ್ಕೆ ಫ್ಲಾಗಿಂಗ್ ಅಂತ ಕರೀತಾರೆ ಮುನ್ಸಿಪಾಲಿಟಿ 27 ಅರ್ಜಿಗಳು ಬಂದಿತ್ತು ತೋಟಗಳಲ್ಲಿ. ಅದರಲ್ಲಿ ಇನ್ನೂ ಸಂಬಂಧಪಟ್ಟಿರೋದು ನಿಮಗೆ ಖಾತಾ ಅಪ್ಡೇಟ್ ಆಗಿರೋದು 14 ಖಾತಾ ಆಗಬೇಕಂತ ನಿನ್ನೆ ಕೊಟ್ಟಿರೋದು ಅದಕ್ಕಿಂತ ಜಾಸ್ತಿ ಇದೆ. ನಿನ್ನೆ ಅವ್ರು ಪಬ್ಲಿಕ್ ಮುಖಂಡರುಗಳು ಕೊಟ್ಟಿರೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಇದೆ. ಈ ಡಿಸ್ಟಿಕಲ್ಲಿ ಜಾಸ್ತಿ ಇರ್ತದೆ. ಅದು ನಿನ್ನೆ ನಮ್ಗೆ ಬಂದು ಕೊಟ್ಟಿರೋದ್ರಲ್ಲಿ 14 ಖಾತಾ ಆಗಬೇಕಂತ ಕೊಟ್ಟಿದ್ದಾರೆ. ಸರ್ವೆ ಎನ್ಕ್ರೋಚ್ಮೆಂಟ್ 11 ಆಸ್ತಿಗಳು ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ಕೊಟ್ಟಿದೆ. ಅದು 34 ಖಬರಸ್ಥಾನಕ್ಕೆ ನಿಮ್ಗೆ ಆಲ್ರೆಡಿ ಪ್ರಪೋಸಲ್ನ ಕೊಟ್ಟಿದ್ದಾರೆ ಅಂತ ಅವ್ರು ಅರ್ಜಿಗಳು ಕೊಟ್ಟಿದ್ದಾರೆ. ಮ್ಯಾನೇಜ್ಮೆಂಟ್ ಕಮಿಟಿ ಅದೇನು ಸಂಬಂಧ ಇಲ್ಲ, ಗ್ರಾಂಟ್ಸ್ ಸಂಬಂಧ ಇಲ್ಲ, ಬೇರೆ ಇಲ್ಲ. ಈಗ 36 ಖಬರ್ ನೆನ್ನೆ ಬಂದು ಕೊಟ್ಟಿದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು 2017 ಒಂದು ಸರ್ಕಾರದಿಂದ ಒಂದು ಆದೇಶ ಮಾಡಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಎಲ್ಲೆಲ್ಲಿ ಖಬರಸ್ಥಾನ ಇಲ್ಲ, ಎಲ್ಲೆಲ್ಲಿ ಮಷಾನ ಇಲ್ಲ. ಪರ್ಟಿಕ್ಯುಲರ್ಲಿ ನಾನಿದ್ದು ಅಲ್ಲಿ ಖಬರಸ್ಥಾನ ಎಲ್ಲ